ಇಲ್ಲ ಸರ್. ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿ ಇಷ್ಟು ದೂರ ಬಂದಿರೋದು. ಬಟ್ ಇಲ್ಲಿ ತುಂಬ ಒಂದು ಪಾಸಿಟಿವ್ ಎನರ್ಜಿ ಇದೆ. ಅಂದರೆ ಬಂದರೆ ಮನಸ್ಸಿಗೇನೋ ಪೀಸ್ಫುಲ್ ಆಗುತ್ತೆ. ಬಂದು ಕಾಯಿ ತೊಗೊಂಡು 108 ಪ್ರದಕ್ಷಿಣೆ ಹಾಕಿದರೆ ನಾವು ಮನಸ್ಸಲ್ಲಿ ಅಂದ್ಕೊಂಡಿರೋದಾಗುತ್ತೆ. ಬಟ್ ಅದು ಸುಳ್ಳಲ್ಲ, ನಿಜ. ನಮ್ಮ ಜೀವನದಲ್ಲಿ ಎಷ್ಟೋ ಬದಲಾವಣೆಗಳಾಗಿದ್ದಾವೆ. ಎಷ್ಟೇ ಕಷ್ಟ ಇದ್ದರೂ ಅಮ್ಮನ ಹತ್ರ ಬಂದು ಕಾಯಿ ತೊಗೊಂಡು ಕಟ್ಟೋದ್ರಿಂದ ನಮ್ಗೆ ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ ಅನಿಸುತ್ತೆ. ಅಪಪ್ರಚಾರ ಅಂದರೆ ಅವ್ರಿಗೆ ಅದು ಬಿಟ್ಟಿರೋದು. ನಮಗೊಂದು ನಂಬಿಕೆ ಇರಬೇಕು. ಯಾವುದೇ ಆಗಲಿ ಎಲ್ಲ ಕೇಳಿದ ತಕ್ಷಣ ಕೊಡಲ್ಲ. ನಮ್ಮ ಹತ್ರ ನಂಬಿಕೆ ಇದ್ದಾಗಲೇ ಮಾತ್ರ ನಾವು ಯಾವುದಾದ್ರೂ ನಂಬಕ್ಕೆ ಸಾಧ್ಯ. ಅಪಪ್ರಚಾರ ಅಂತ ಹೇಳ್ತಾರೆ, ಬಟ್ ಅವ್ರಿಗೆ ಬಂದು ನೋಡಿದಾಗೆ ಗೊತ್ತಾಗುತ್ತೆ. ಒಂದು ಪಾಸಿಟಿವ್ ಎನರ್ಜಿ ಅಂತ ಇದೆ. ಯಾರು 9 ವಾರ ಸುಮ್ಮನೆ ಬರಲ್ಲ. ನಮ್ಮ ಜೀವನದಲ್ಲಿ ಬದಲಾವಣೆಗಳಾದರೆ ಮಾತ್ರ ನಾವು ಇಲ್ಲಿ ಬರೋಕ್ಕೆ ಸಾಧ್ಯ. ಆದರೆ ಖಂಡಿತ ಒಂದು ಪಾಸಿಟಿವ್ ವೈಬ್ ಅಂತ ಇಲ್ಲಿದೆ. ನನಗೂ ಚೆನ್ನಾಗಿ ಅನಿಸುತ್ತೆ ಸರಿ. ವ್ಯವಸ್ಥೆನೂ ಚೆನ್ನಾಗಿದೆ. ಮತ್ತು ಇಲ್ಲಿ ಕೊಡೋಂಥ ಪ್ರಸಾದ ಆಗಿರ್ಬೋದು, ದೇವಸ್ಥಾನದಲ್ಲಿ ದರ್ಶನ ಆಗಿರ್ಬೋದು, ಎಲ್ಲವನ್ನೂ ಕೂಡ ಸಿಸ್ಟಮೆಟಿಕ್ಕಾಗಿ ಮಾಡಿದ್ದಾರೆ. ಅಂದರೆ ಭಕ್ತಾದಿಗಳಿಗೆ ಬಂದವ್ರಿಗೆ ಯಾವ ಥರ ರೆಸ್ಪಾನ್ಸಿಬಿಲಿಟಿ ಇಟ್ಕೋಬೇಕೋ ಆ ಥರ ಎಲ್ಲ ಚೆನ್ನಾಗಿ ನೋಡ್ಕೊಂತಾರೆ ಸರ್. ನಾವಿದು 5ನೇ ವಾರ ಬರ್ತಿರೋದು. 1 ವಾರನೂ ಮಿಸ್ ಮಾಡಿಲ್ಲ. ಇನ್ನೂ 4 ವಾರ ಬರಬೇಕು. ಅಮ್ಮ ಮಾತ್ರ ದೇವಸ್ಥಾನ ಮಾತ್ರ ಚೆನ್ನಾಗಿದೆ.